ನಾವು ಸನಾತನ ಹಿಂದೂ ಧರ್ಮ ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಅಖಾರ ಆಚಾರ್ಯ ಅಘೋರಿ ಬಾಬಾ, ಬೆಂಗಳೂರು. ಸನಾತನ ಹಿಂದೂ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದು ಅಘೋರಿ ಅಖಾರ ಆಚಾರ್ಯ ಅಘೋರಿ ಗುರು ಡಾಕ್ಟರ್ ಮಣಿಕಂದನ್ ಮಹಾರಾಜರು ಹೇಳಿದರು. ಅವರು ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ RMC ಯಾರ್ಡ್ನ 9ನೇ ಗೇಟ್ ಬಳಿ ಇರುವ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಅವರು ಪೂಜಾ ಪುನಸ್ಕಾರ, ಮಂಗಳಾರತಿ ಮತ್ತು ಪ್ರತಿವಾರ ಮಂಗಳವಾರದಂದು ಸಾವಿರಾರು ಜನ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯವನ್ನು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸೆಲ್ವರಾಜು ಅವರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್, ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್, ಹಿರಿಯ ಮುಖಂಡ ಮುನಿರಾಜು ಅವರ ಸಮ್ಮುಖದಲ್ಲಿ ಅಘೋರಿ ಅಖಾರ ಆಚಾರ್ಯ ಅಘೋರಿ ಗುರು ಡಾಕ್ಟರ್ ಮಣಿಕಂದನ್ ಮಹಾರಾಜ್ ಅವರು ಅನ್ನದಾನಕ್ಕೆ ಚಾಲನೆ ನೀಡಿ ಅವರು ಒಂದು ಶಾಶ್ವತ ಜೀವನ, ಆತ್ಮದ ಅಮರತ್ವ, ಕರ್ಮ, ಪುನರ್ಜನ್ಮ, ಧರ್ಮ, ಕರ್ತವ್ಯ, ಮೋಕ್ಷದ ಗುರಿ, ವಿಶ್ವಶಾಂತಿ ನೀಡುತ್ತದೆ. ಎಲ್ಲ ಜೀವಿಗಳಲ್ಲಿ ದೈವತ್ವವನ್ನು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಪೋಷಿಸುತ್ತದೆ ಮತ್ತು ಯೋಗ ಧ್ಯಾನದ ಮೂಲಕ ಆತ್ಮಸಾಕ್ಷಿಯಾಗಿದೆ. ಅಘೋರಿ ಅಖಾರ ಆಚಾರ್ಯ ಅಘೋರಿ ಗುರು ಡಾಕ್ಟರ್ ಮಣಿಕಂದನ್ ಮಹಾರಾಜರು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್, ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಅವರು ಮಾತನಾಡಿ, ಈ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅತಿ ಶೀಘ್ರದಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಮತ್ತು ಯಲಹಂಕ ತಾಲೂಕು ಹೇಸರಘಟ್ಟ ಹೋಬಳಿ ಶಿವಕೋಟೆ ಗ್ರಾಮ ಪಂಚಾಯಿತಿ ಮಾದಿಗರಹಳ್ಳಿಯಲ್ಲಿ ಅಘೋರ ಶ್ರೀ ಕಾಳಿ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಾಗೂ ಮಾಲಗಂಬ ತ್ರಿಶೂಲ ಪ್ರತಿಷ್ಠಾಪನಾ ಪೂಜೆ ಜರುಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಘೋರಿ ಪ್ರಮೀಳಾ, ನವೀನ್, ಕೃಷ್ಣಮೂರ್ತಿ, ವಿಶ್ವ, ಆದಿನಾರಾಯಣ, ರವಿ, ಕುಮಾರ್, ಶಿವಣ್ಣ, ಲಲಿತಾಬಾಯಿ, ಪ್ರಕಾಶ್, ರಾಜು, ಡಾಕ್ಟರ್ ಚೌಧರಿ ನಾಯ್ಡು ಸೇರಿದಂತೆ ಮುಂತಾದವರಿದ್ದರು. ವರದಿ ಅಯ್ಯಣ್ಣ ಮಾಸ್ಟರ್, ಬೆಂಗಳೂರು. हर हर महादेव, जय माँ गोरा काली, जय माँ सरस्वती अम्बी। मैं अघोरी अखाड़ा आचार्य महामंडलेश्वर डॉक्टर अघोरी गुरु मणिकंदन। मैं अभी बेंगलुरु आया हूँ। इधर में अपना शिशलोक का मंदिर है। अब मंदिर में शनिवार मंगलवार पूरा भंडारा दे रहा है। सनातन धर्म आगे बढ़ने के लिए इधर में कार्य कर रहा है, इसलिए इधर में मैं आया हूँ। एक और बात है, हम लोग बेंगलुरु में एक मंदिर बना रहा, अघोरा काली का मंदिर बना रहा। यह मंदिर में सब लोग आना चाहिए, सब लोग का माँ का आशीर्वाद मिलेगा। कौन कौन है अघोरा काली का दीक्षा लेने के लिए सोच रहा, आप लोग हम लोग के पास आ सकता है, हम लोग का अघोरी अखाड़ा में जुड़ सकता है। हर हर महादेव, जय माँ अघोरा काली, जय माँ सरस्वती। ದೇವಸ್ಥಾನದಲ್ಲಿ ಅನ್ನದಾನ ನಡೀತದೆ. ಶನಿವಾರ ಬಂದು ಹೂವು ಪ್ರಶ್ನೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಏನಂದರೆ ಮುಂದೆ ಬರೋಂಥ ಮಾರ್ಚ್ ತಿಂಗಳು ಎಂಡಲ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಬಾಲರಾಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಸಲುವಾಗಿ ಗುರುಗಳನ್ನ ಹಂಗೆ ಇಲ್ಲಿ ಕಳಿಸಿ ಅದನ್ನು ಆಶೀರ್ವಾದ ಪಡಿಸಿ ಹಂಗೆ ಇದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಅವ್ರದ್ದು ಒಂದು ಸೇವೆ ಇರಲಿ ಅಂತೇಳಿ ಅವ್ರನ್ನ ಕರೆಸಿದ್ದೀವಿ. ಮತ್ತು ಏನಂದರೆ ಅಘೋರಿ ಮಣಿಕಂಠ ಬಾಬಾ ಅವ್ರಿಗೂ ನಮ್ಮ ಅಘೋರ ಕಾಳಿ ಫೌಂಡೇಶನ್ನಿಂದ ಕಾಳಿ ದೇವಸ್ಥಾನ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹೆಸರುಘಟ್ಟ ಮೇನ್ ರೋಡ್ ಸಿಲ್ವೇಪುರದಿಂದ ಸ್ವಲ್ಪ ಮುಂದಗಡೆ. ಸೊ ಎಲ್ಲ ಬರೋವಂಥ ಭಕ್ತಾದಿಗಳು ಅಲ್ಲಿ ಬರ್ಬೋದು. ಆ ಶಿಲೆ ಬಂದು
ಕಾಶಿಯಲ್ಲಿ 48 ದಿವಸ ಮಂಡಲ ಯಾಗದಲ್ಲಿ ಇಟ್ಟು ಆ ಶಿಲೆನ ತಗೊಂಡು ಇಲ್ಲಿ ಬರ್ತಾ ಇದೀವಿ. ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿ ಶಿಷ್ಯಲೋಗಾದಂಥ ಪ್ರಮೀಳಾ ಅವರು ನೇತೃತ್ವದ ಅಲ್ಲಿ ನಡೀತಾ ಇದೆ. ನಮ್ಮ ಅಘೋರ ಕಾಳಿ ಫೌಂಡೇಶನ್, ಅಘೋರ ಅಖಾಡ ಅದರಿಂದ ನಡೀತಾ ಇರ್ತಕ್ಕಂಥ ಒಂದು ದೇವಾಲಯ. ಪ್ರತಿಯೊಬ್ಬರಿಗೂ ಇದರಿಂದ ತಿಳಿಸ್ಕೊಳ್ಳೋದು ಹೇಳಿದ್ರೆ ಪ್ರತಿಯೊಬ್ಬರು ಆ ದೇವಸ್ಥಾನಕ್ಕೆ ಬಂದು ದೇವಾಲಯಕ್ಕೆ ಬಂದು ಆಶೀರ್ವಾದ ಪಡಿಬೇಕು. ಹಾಗೂ ಯಾರ್ಯಾರು ಇಚ್ಛೆ ಪಡ್ತಿರೋ ಸೇವೆ ದೃಷ್ಟಿಯಲ್ಲಿ ದೀಕ್ಷೆ ತಗೊಂಡು ಅವರ ಕುಟುಂಬ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸೇವೆ ದೀಕ್ಷೆ ಇದೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ ದೀಕ್ಷೆ ಇದೆ. ಲೋಕ ಕಲ್ಯಾಣಕ್ಕಾಗಿ ದೀಕ್ಷೆ ತಗೊಂಡು ನಮ್ಮ ಗುರುಗಳ ಜೊತೆಗೆ ಶಿಷ್ಯನಾಗಿ ಅವ್ರಿಗೆ ಸೇವೆ ಇದರಲ್ಲಿ ಮಾಡುವಂಥದ್ದು. ಈ ಇದರಲ್ಲಿ ಯಾರ್ಯಾರು ಇಚ್ಛೆ ಪಡೋರು ಅಂತ ಬಂದು ನಮ್ಮ ಯೂಟ್ಯೂಬಲ್ಲಿ ಅಘೋರ ಕಾಳಿ ಫೌಂಡೇಶನ್ ಅಂತ ಇದೆ. ಅಘೋರ ಕಾಳಿ ಫೌಂಡೇಶನ್ ಹೊರಗುರು ಮಣಿಕಂಠ ಬಾಬಾ ಅಂತ ಅದನ್ನು ಹೊರಗಡೆ ಸಾಕು. ಯೂಟ್ಯೂಬಲ್ಲಿ ನಿಮಗೆ ಎಲ್ಲ ಇದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಸಿಗುತ್ತೆ. ಅವರನ್ನು ನೇರವಾಗಿ ಮಾತಾಡಿ ನಿಮ್ಮ ಕೊರೆಗಳನ್ನು ಹೇಳ್ಕೊಂಡು